ನಾಳೆ ಅಮಾಶೆ ಅನ್ನೋದ ಮರ್ತು ಹೋಗಿತ್ತು ನಾವು ನನಗರ. ಅಲ್ಲ ಅಮಾಶೆ ಇಟ್ಕೊಂಡು ಎತ್ತುಗಳು ತರದ ನೆನಪಿಲ್ಲ ನನಗಂತೂ. ಎಲ್ಲ ಮರ್ತು ಹೋಗತೈತಿ ಈ ಸೊಸಿ ಕಾಲಾಗಾಗಿ. ಮನ್ಯಾಗ ಏನು ಮಾಡಬೇಕು ಏನಿಲ್ಲ ಒಂದು ತಿಳಿಲಾರ್ದಂಗೆ ಆಗಿತ್ತು ನನಗೆ. ಸಂಗವ ಎತ್ತಗ ನಡೆದೈತಿ ಯವ್ವ ನೀ ಏನ ಎತ್ತಗಿಲ್ಲ ಯಾಕ? ಇಲ್ಲ ಕುಂಬಾರ ಮನೆಗೆ ಹೊಂಟಿ ನೋಡುವ, ಎತ್ತುಗಳು ತರಕ ಹೊಂಟಿದ್ದೆ. ಅಯ್ಯ ಹೌದನ್ನ? ತಂದಿಲ್ಲನ ಏನ ಎತ್ತುಗಳು ಅಂದ್ರೆ? ಯವ್ವ ಇಲ್ಲ ಯಾಕ ನಾ ತಂದಿಲ್ಲ ನೋಡು, ಈಗ ಹೊಂಟೆ ನೋಡಿ ತರಾಕ. ಇನ್ನೇನು ಹೊತ್ತು ಮುಗಿತೈತೆ ಮತ್ತೆ ಹೊತ್ತು ಮುಗಿ ಮ್ಯಾಗ ಕೊಡುದಿಲ್ಲ ಅಂತ ಹೇಳಿ ಹೋಗಿ ತಂದ್ರತ. ಮುಂಜಾನೆ ಅದು ಗಡ್ಬಡ್ನಾಗ ಆಗುದಿಲ್ಲ ಏನಿಲ್ಲ. ಅದಕ್ಕೆ ಹೇಳಿ ಹೊಂಟಿದ್ದೆ ನೋಡುವ ತರಾಕ. ನೀವು ತಂದ್ರೇನ? ಹೂನವ ಮಧ್ಯಾಹ್ನದಾಗ ತಂದೆ ನೋಡು, ನಾನು ಕಾಲಿದ್ನಲ್ಲ ಅದಕ್ಕೆ ಮಧ್ಯಾಹ್ನದಾಗ ಹೋಗಿ ತೊಗೊಂಬಂದೆ ನೋಡು. ಹೌದನ? ಯಾರ ಮನೆಗೆ ತಂದೆ ಯಾಕ? ಅಯ್ಯ ಅದ ಈಚೆ ಕಡೆ ಕುಂಬಾರ ಈರಮ್ಮಲ್ಲ, ಈರಮ್ಮವ್ರ ಮನ್ಯಾಗ ತಂದಿನುವ. ಅಯ್ಯೋ ಹೌದನ? ಈರೋನ ತಂದೇನ? ಯಾಕೆ ಈಚಕ ಬಸವನ ತರಲಿಲ್ಲನ? ಅಯ್ಯ ಬಸವನ ಮನೆಗೆಲ್ಲ ಎತ್ತುಗಳು ಮಾರ್ತಾರ. 2 ವರ್ಷ ಆತವ್ರು ಎತ್ತು ಮಾರೋದು ಬಿಟ್ಟು. ಅಲ್ಲ ಅವ್ರ ಮನೆಗೆ ಯಾರಾದ್ರೂ ತಿಳಿ ಎತ್ತು ಮಾಡ್ಬೇಕು. ಇರಾವ 2 ಮಕ್ಕಳು, ಆ 2 ಬೆಂಗಳೂರು ಸೇರ್ಕೊಂಡವತ್ತ ನೌಕರಿ ಮಾಡಾಕ. ಮತ್ತೆ ಏನೋ ಅವ್ರ ಗಂಡ ಹೆಂಡತಿ ಅವ್ರಿಗೆ ನಾಕೈತೆನ ಮಣ್ಣು ತಂದು ತುಳಿದು ಮಾಡಿ ಅದನ್ನು ಹದ ಮಾಡಿ ಮಣ್ಣು ಹದ ಮಾಡಿ ಎತ್ತುಗಳು ಮಾಡ್ಬೇಕಲ್ಲ ಕೂತು ನಡ ನೋಸ್ಕೊಂಡು. ಅವೇನು ಮಾಡ್ತಾವನ್ನ? ಮಾಡೋದಿಲ್ಲ ಅವರಿಬ್ಬರು. ಅದಕ್ಕೆ 2 ವರ್ಷ ಆತವ್ರು ಎತ್ತುಗಳು ಮಾರೋದಿಲ್ಲ ಒಟ್ಟ. ಅಯ್ಯ ಹೌದನ್ನ? ಗೊತ್ತಿದ್ದಿಲ್ಲ ಬಿಡು ಬಾ ನನಗೆ. ಅವಾಗ ಆಕಿನ ಇದ್ದಳು ಮತ್ತು ಆಕಿನ ಸುದ್ದಿ ತರ್ತಿಲ್ಲ. ಹಾಗಾಗಿ ನನಗೂ ಯಾರ ಮನ್ಯಾಗ ಮಾರ್ತಾರೆ ಯಾರ ಮನ್ಯಾಗ ಬಿಡ್ತಾರೆ ಗೊತ್ತಿದ್ದಿಲ್ಲ. ನಾನು ಅದಕ್ಕೆ ಸುಮ್ಮ ಹೋಗೋ ಹೊಂಟಿದ್ದೆ. ಆಕಿನ ಮಂತೆಕ ಬಸವನಂತೆಕ ತರೋಣಂತ ಹೊಂಟಿದ್ದೆ. ಮತ್ತೆ ಇಲ್ಲ ನಾ ಬಸವ ಅಂದ್ರೆ ಇರೋನಂತೆಕ ತರ್ಬೇಕನ್ನ ಅಂದ್ರೆ ಈಗ? ಇರೋನಂತೆಕ ತರೋದೀಗ. ಮತ್ತು ಊರಾಗ ಇರೋದ 2 ಕುಂಬಾರ ಮನೆ. ಈ ಊರಂತ್ರ ಮಾರೋದಿಲ್ಲ. ಇನ್ನು ಮಾರ್ಬೇಕಾಗಿತ್ತು ಅವರೊಬ್ಬರು ಮಾರ್ತಾರೆ. ಮತ್ತೆ ಏಯವ್ವ ಆಕೆ ಬೆಗ್ಗೋಡು ಹೆಂಗ್ಸದಾಕಿ ಒಂದಕ್ಕೆ 100 ಹೇಳ್ತಾಳ. ಮತ್ತೆ ಏಯವ್ವ ಆಕಿನಂತ ಕೂಗುದಂದ್ರೆ ಭಾಳ ಬೇರೆ ಐತಿ ಬಿಡುವ. ಮೊದ್ಲ ನನ್ನ ಕಂಡ್ರೆ ಉಳಿತಾಳ. ಮತ್ತಕಿ ಮನೆ ಹಾಳಾಗ ಬರೀ ಜಗಳ ಆಡೀನಿ ಕಲ್ಲಿನ ಸಂಬಂಧ. ಇನ್ನೇನು ಕೊಡ್ತಾಳೆ ಏನು ಮಾಡ್ತಾಳ ಇವ? ಏ ಹೋಗು ಕೊಡ್ತಾಳ, ಅದ್ರಾಗ ಏನೈತಿ. ಆದರೂ ಗಂಗವಕ್ಕ ಕಾಲು ನೋಡಿ ಎಲ್ಲಿಗೆ ಬಂದ ಹತ್ತಿತ್ತು. ಅಲ್ಲ ಆವಾಗ ಕುಂಬಾರು ಮನಿಗೆ ಮುಂಜಾನೆ ಎದ್ದು ಅಮಾಸಿ ದಿನ ಬುಟ್ಟಿ ತುಂಬ ಇಟ್ಕೊಂಡು ತೊಗೊಂಡು ಬರೋರ್ವ. ಅವರ ತಂದು ಕೊಟ್ಟು ಕಿಶಿಂದ್ರ ಜೋಳ ಗೋಧಿ ತೊಗೊಂಡು ಹೋಗೋರು. ಈಗ ನೋಡುವ ಇವ ಮಣ್ಣೆ ತಮಾಸಿಗೆ ಕುಂಬಾರ ಮನೆಗೆ ಒಂದು ಮಣ್ಣು ಎತ್ತು ಕೊಡೋದಿಲ್ಲ. ಹೂಗಾರು ಹೂ ಕೊಡೋದಿಲ್ಲ. ಕಾಲು ನೋಡುವ ಎಲ್ಲಿಗೆ ಬಂದು ಹತ್ತಿತ್ತು ನೋಡು. ಮತ್ತು ರೊಕ್ಕ ಕೊಡ್ತಿರ್ಬೇಕತ್ತ ಎತ್ತುಗಳು ಜೋಳಕ್ಕೆ ಪೀಳಕ್ಕೆ ಕೊಡೋದಿಲ್ಲತ್ತ. ಹೌದನ? ನಮ್ಮವ್ವ ಯಾಕಾಲಾಗಿದ್ದಿನ ನೀನು? ಅಲ್ಲ ಜೋಳಕ್ಕೆ ಗೋಧಿಗೆ ಕೊಡ್ಲಾಕ ಇದೇನು ಹಳಿ ಕಾಲ ಅಂತ ಮಾಡೀನ? ಮಂದಿ ಈಗೆಲ್ಲ ರೊಕ್ಕಕ್ಕೆ ಬಂದು ಹತ್ತಾರವ. ರೊಕ್ಕ ಇದ್ರೆ ಕೆಲಸ ಜೋಳ ಗೋಧಿ ಅವೆಲ್ಲ ನಡೀದಿಲ್ಲ. ಅಲ್ಲ ಸಂಗವ ಇಟ್ಟು ಮಾತಾಡ್ತಿ ನೀನ ನಿನ್ನ ಮನೆಗೆ ಗಿಂಡಿ ತುಂಬ ಜೋಳ ತರ್ತೀನಿ ಮೊಸರು ಕೊಡು ಅಂದ್ರೆ ಕೊಡ್ತೀಯನ? ಗಿಂಡಿ ತುಂಬ ಜೋಳ ತಂದ್ರೆ ಮೊಸರು ಕೊಡ್ತಾರನ? ಅಲ್ಲ 15 ರೂಪಾಯಿ 20 ರೂಪಾಯಿ ಗಿಂಡಿ ಮೊಸರು ಐತಿ ಈಗ. ಕಿಟ್ ಒಂದು ವಾಟದ ಮೊಸರಿಗೆ 5 ರೂಪಾಯಿ ಐತಿ. ಮೊಸರು ಜೋಳಕ್ಕೆ ಹೆಂಗೆ ಮೊಸರು ಕೊಡ್ತಾರ? ನೋಡು ಮತ್ತೆ. ಅಲ್ಲ ನೀನಾದ್ರೆ ರೊಕ್ಕಕ್ಕೆ ಹಾಲ ಮೊಸರ ತುಪ್ಪ ಮಾರಕ್ಕೆ ಮತ್ತೆ ಮಂದಿ ಆದ್ರೆ ನಿನಗೆ ಜೋಳಕ್ಕೆ ಕೊಡ್ಬೇಕನ ಇನ್ನ? ಅದೆಲ್ಲ ಅವಾಗಿನ ಕಾಲ ಇತ್ತವ. ಜೋಳ ಗೋಧಿ ಹಾಕಿದ್ರೆ ಕಾಯಿಪಲ್ಯ ಕೊಡೋದು, ಅಂಗಡಿಯಾಗ ಕಿರಾಣಿ ಕೊಡೋದು, ಮತ್ತೇನದಂದ್ರೆ ಹೂಗಾರ ಹೂ ಕೊಡೋದು, ಎತ್ತುಗಳು ಕೊಡೋದು, ಕುಂಬಾರ ಎತ್ತುಗಳು ಕೊಡೋದು. ಮತ್ತು ಬಡಿಗ್ಯಾರು ವರ್ಷಿಗೊಮ್ಮೆ ಮನೆಗೆ ಬಂದು ಜೋಳ ಒಯ್ದ ಬಡಿಗೆ ಕೆಲಸ ಎಲ್ಲ ಮಾಡಿಕೊಡ್ತಿದ್ರು. ಈಗವೆಲ್ಲ ಹೋಗ್ಯಾವ. ಕಾಲ ಬದಲಾಗದಂಗೆ ನಾವು ಬದಲಾಗಬೇಕು. ಅವಾಗಿನಂಗೆ ಇರು ಅವಾಗಿನಂಗೆ ಮಾಡು ಅಂದ್ರೆ ನಡೀದಿಲ್ಲ. ಹೌದು ಒಪ್ಕೋತೀನಿ ಬಿಡ. ಅವಾಗಿನಂಗಿದ್ರೆ ಎಲ್ಲ ಚಂದ ಇರ್ತೈತಿ ಅಂತ ಅನಿಸ್ತೈತಿ ನಮಗೂ ಒಂದೊಂದ್ಸಲ. ಆದರೆ ಮಂದಿಗೆ ರೊಕ್ಕ ಬೇಕಾಗಿತ್ತು. ಜೀವನ ನಡೀದ ರೊಕ್ಕ ಮೇಲೆ ಅಂದಮೇಲೆ ಮತ್ತೆ ಎಲ್ಲರೂ ಬದಲಾಗೋದಲ್ವ? ಅವಾಗಿನಂಗೆ ಇರು ಅಂದ್ರೆ ಹೆಂಗೆ ನಡೀತೈತಿ ಹೇಳು? ಅವಾಗಿನ ಅಟ್ಟ ಬಾಯಾಗ ನೀರು ಹಸಿ ಅದವನ? ಇಲ್ಲ ಎಲ್ಲ ಉಪ್ಪು ನೀರಾಗ್ಯಾವ ಈಗ. ಹಂಗೆ ಮಂದಿ ಬದಲಾದಂಗೆ ಎಲ್ಲ ಬದಲಾಕೈತಿ. ಏನು ಮಾಡೋಕ್ಕಾಗೋದಿಲ್ಲ. ಆಯ್ತು ಬಿಡುವ, ಅದೇನಂತ ಖರೆ ಐತಿ. ಒಕ್ಕಿನವ ಟೈಮ್ ಆಕೈತಿ. ಮತ್ತೆ ತಡ ಆಯ್ತು 10 ಮುನಿತಂದ್ರೆ ಮತ್ತೆ ಎತ್ಗಳು ಕೊಡೋದಿಲ್ಲ ಅಂದ್ರೆ ಮತ್ತೆ ಒಂದು ಮುಂಜಾನೆ ಓಡ್ಕೊತ ಹೋಗಕತ್ತೆ ಆಕಿನ ಮನೆಗೆ. ಅಲ್ಲಿ ಜಗ್ಲಿ ಮೇಲೆ ಪೂಜೆ ಮಾಡಾಕಿಟ್ಟು ಎತ್ಗಳು ತರೋದಾಕೈತಿ. ಹೋಗಿ ತೊಗೊಂಬರ್ತೀನಿ. ಆಕೆಯನ್ನು ಬಿಡಾಡಿ ನಾನು ಸುಸಿ ಹೋಗಿ ತರೋಕ್ಕೆಲ್ಲ ಬಿಡೋಕ್ಕೆಲ್ಲ. ಆಕೆಗೆ ಊರಾಗ ಯಾರು ಗೊತ್ತಿಲ್ಲ ಆಕೆಗೆ, ಬೇಕಾಗಿರೋರು ಗೊತ್ತಿಲ್ಲ ಆಕೆಗೆ, ಬೇಡಾಗಿರೋರು ಎಲ್ಲರೂ ಗೊತ್ತಿದಾರ. ಅದಕ್ಕೆ ಆತಾತು ಹೋಗಿ ಬಾ. ಅಲ್ಲ ಅನ್ನಂಗೆ ದೊಡ್ಡವನಿಗೆ 2 ಮದುವೆ ಮಾಡಿದಿ, ಮತ್ತು ಸಣ್ಣವನಿಗೆ ಮದುವೆನ ಮಾಡಲಾಗಿಲ್ಲ. ಮದುವೆ ಮಾಡೋದೈತಿ ಇಲ್ಲ? ಏವ ನಮ್ಮವ್ವ ನಿನಗೇನ ಇವ ಹಗಲ ತೆಗೆದು ಹಗಲಾಗಸ್ತಿಯಲ್ಲ ನೀನು. ನಾನು ನೋಡಿರಿ ಎತ್ಕೊಂಡು ತರ್ಬೇಕಂದ್ರೆ ಮಗನ ಮದುವೆ ಕೇಳ್ತೀನಿ ನೀನು. ಮಾಡೋಣ ಮಾಡ್ದಾಗ ನಿನಗೆ ಹೇಳ್ತೀನಿ ತಗೋ ಹೆಣ್ಣು ಹುಡುಕಕ್ಕೆ ನೋಡೋಣಂತ. ಆ ಕುರ್ಸೆಲ್ಲ ಮದುವೆನೇ ಆಗಲ್ಲ ಅಂತ ನಾನು ಏನು ಮಾಡಲಿ? ಏನಿನ ಕೂಡಿ ಹಂಗ ಅಂತಾರ ಅವರು. ಹಂಗಂತಾರಂತೆ ಹಂಗ ಬಿಡುದಿರ್ತೈತನ್ನ. ಅಲ್ಲ ನಮ್ಮ ಕಡೆ ಒಂದು ಹುಡುಗಿ ಐತಿ, ಮತ್ತೆ ಕೇಳಂದ ಕೇಳ್ತೀನಿ ನೋಡು. ಮತ್ತೆ ತೋರ್ವ ಕೇಳು ನೋಡೋಣಂತ. ನಾನು ಅವನಿಗೆ ಫೋನ್ ಹಚ್ತೀನಿ, ಇವತ್ತ ಮಾತಾಡ್ತೀನಿ, ಆಮೇಲೆ ನೋಡಿ ಹೇಳ್ತೀನಿ ಅಂತ ಕೇಳಿರು. ಆಯ್ತು ತಗೋ ಕೇಳಿ ಇಟ್ಟಿರ್ತೀನಿ ಅಂತ. ಹೋಗಿ ಬಾ ನೀ
ಎತ್ತುಗಳು ತೊಗೊಂಡು ಬಾ ಮತ್ತೆ ಆತ್ವಾ ಎತ್ಕೊಂಡು ತರ್ತೀನಿ ಹೋಗಿ ಮೊದಲು ಇವಾಗ ಕೊಡ್ತಾಳೆ ಏನೇನು ಹೊತ್ತಾಗೈತೆ ಅಂತ ಹೇಳಿ ಇದು ಮಾಡ್ತಾಳೆ ಈಗ ಒಬ್ಬಕ್ಕೆ ಸಿಕ್ಕಳ್ದಂಗವ ಮಾತೇ ನಿಂತ್ಲಂದ್ರೆ ಒಟ್ಟು ಬಿಡುದಿಲ್ಲ ಅಂತ ಆಗಿ ಒಂದು ಮಾತಿಗೆ ಹ್ಞೂ ಅನ್ನೋದು ಗೊತ್ತಿಲ್ಲ ಎಲ್ಲನೂ ಉಲ್ಟಾ ಸಟ ಮಾತಾಡ್ತಾಳೆ ನಡೀತಾ ಮಟ್ಟು ತಾನಾಗ ಗಳಿಸ್ಬೇಕು ತಾನಾಗ ಚಲೋ ಇರಬೇಕು ಮಂದಿ ಎಲ್ಲರೂ ಹಂಗ ಇರ್ಬೇಕು ಈಗ ಸಂಗವ್ಗ ಸೊಬ್ಬಿ ಹಳ ಸೊಬ್ಬಿ ಅಲ್ಲ ತಾದ್ರೆ ಹಾಲ ಮೊಸರ ದಿನಕ್ಕಿಟ್ಟು ರೊಕ್ಕ ಒಂದೊಂದು ರೂಪಾಯಿ ಹೆಚ್ಚಿಗೆ ಮಾಡ್ಕೊಂಡು ಕೊಡ್ತಾಳೆ ಮಂದಿ ಆದ್ರೆ ಇನ್ನು ಜೋಳ ಗೋಧಿ ತೊಗೊಂಡು ಕೊಡ್ಬೇಕತ್ತಿಗೆ ಈಗ ಸಾಮಾನುಗಳು ಎಷ್ಟು ಶಾಣೆಕದಾಳ ನೋಡು 6 ತಿಂಗಳು ಖಾರ ಪುಡಿ ಒಯ್ದಾಳ ಒಂದು ಗಿಂಡಿ ಇನ್ನ ಕೊಡೋಕೆ ತಯಾರಿಲ್ಲ ಅದ್ರ ನೆನಪಿಸತ್ತೆ ಇಲ್ಲ ನೋಡಿಕಿ ನಾನು ಹೋಗ್ತೀನಿ ಅವತ್ತಾರ ಮನೆಗೆ ಹೋಗಿ ಕಿಶಿಂದ್ರೆ ಇಸ್ಕೊಂಬರ್ತೀನಿ ಅಂದ್ರೆ ಗೊತ್ತಾಕೈತಿಕಿ ಅರ್ಧಕ್ಕರ್ಧ ಎತ್ತುಗಳು ಹೋದಂಗೆ ಆಗ್ಯಾವ ಇವೊಂದಿಸ್ ಹೋಗ್ಬಿಟ್ರೆ ಆಟ ಬಿಡತ್ತೆ ಇರವಕ್ಕ ಯಾರವದು ಸಂಗವಕ್ಕನ ಬಾರ ಸಂಗವ ಬಾ ಹೊಂಟಿನ ಯವ್ವ ಸಂಗ ಇರವಕ್ಕ ಎತ್ಕೊಳ್ಬೇಕಾಗಿದ್ವ ಯವ್ವ ಅದಾವ ಬಾರವ ಅಲ್ಲ ಹೊತ್ತು ಮುಣಿಗೆ ಬಂದಿಯಲ್ಲ ನೀನು ಮಧ್ಯಾಹ್ನದಾಗ ಏನು ಮಾಡಿ ಕೆಲಸ ಬರ್ಬೇಕಿಲ್ಲ ಯವ್ವ ಏನು ಮಾಡಿದ್ ಬಿಡ ಯವ್ವ ಮನೇನ ಕೆಲಸ ಮಾಡಿದ್ರಾಗ ನಾಳೆ ಅಮಾಸೆ ಅನ್ನೋದ ನೆನಪಿದ್ದಿಲ್ಲ ಆಮೇಲೆ ಆಕೆ ಬಾಜುದಕ್ಕೆ ಕುಸುಮಾವ್ ಹೇಳಿಲ್ಲ ನಾಳೆ ಅಮಾಸೆ ಅಂತ ಹೇಳಿ ಯಾವಾಗ ನೆನಪಾಗಿತ್ತು ಅದಕ್ಕೆ ಓಡೋಡಿ ಬಂದೇವ ಮತ್ತೆ ಹೊತ್ತು ಮುಣಗ್ತೈತಿ ನೀನು ಕೊಡುದಿಲ್ಲ ಅಂತ ಹೇಳಿ ಓಡ್ಕೊಂಡು ಬಂದೆ ತಾಯಿ ಕೊಡಯವ ನಮ್ಗೆ ಒಂದು ಜೋಡಿ ತಗೊಳ್ ಕೊಡು ಹೌದಲ್ಲ ಅಲ್ಲ ಅಮಾಸೆ ಅನ್ನೋದ ಮರಿಯೊಟ್ಟು ಏನು ಕೆಲಸುತ್ತೆ ನಿನಗೆ ಮನಾರ ಇಬ್ಬರಿಬ್ಬರು ಸ್ವಸ್ಥಾರದಾರ ಒಬ್ಬರಲ್ಲ ಅಂತ ಹೇಳಿ ಏವ ಬಿಡ ತಾಯಿ ನೀ ಏನತ್ತಗ ಹೊಳೆ ಮುಳಿ ಎಲ್ಲರೂ ನನ್ನ ಸ್ವಸ್ಥರ ಬಗ್ಗೆನೇ ಮಾತಾಡೋರಾಗಿರ್ಲತ್ತಾಗ ಇಬ್ಬಿಬ್ರು ಇರ್ಲಾಕೆ ನಾನು ಏನು ಇಬ್ಬರು ಮನೆಗೆ ಇಟ್ಕೊಂಡಿನಿ ಆಕೆ ಒಬ್ಬಕ್ಕೆ ಬಿಡಾಡಿ ಹೋಗ್ಯಾಳ ಈಕಿ ಬಂದಾಕರ ಏನು ಭಾಳ ಕಮಾಯಿ ಕಡಿತಾಳೆ ಎಲ್ಲ ನಾನ ಮಾಡೋದೈತಿ ಬಾ ಸುಮ್ಮನೆ ಹೆಸರಿಗೆ ಗಟ್ಟ ಸುಸ್ತಾರ ಏನು ಕೆಲಸ ಇಲ್ಲ ಬಗ್ಸಿಲ್ಲ ಅವ್ರದ್ದು ಎಲ್ಲ ನಾವು ಮಾಡ್ಸಾಯ್ಬೇಕು ಏನು ಮಾಡಲಿ ಅಂದಂಗೆ ಏನು ಜೋಳ ಕೊಡ್ಬೇಕಾ ಗೋಧಿ ಕೊಡ್ಬೇಕಾವ ಏವ ಯಾಕಲ್ಲಾಗಿದ್ದೇವ ನೀನು ಜೋಳ ಗೋಧಿ ಇಲ್ವವ ನಾವು ಬಿಟ್ಟಿವತ್ತಾಗ ಜೋಳ ಗೋಧಿ ಏನು ತಗೊಳ್ಳೋದಿಲ್ಲ ತಗ ಅವೇನು ಜೋಳ ಕೊಡ್ತಾರೆ ಮಣ್ಣಾಗಿಡ್ಲಿ ಒಟ್ಟು ಗುನಿ ಜೋಳ ಕೊಟ್ಟು ಬಿಡ್ತಾರೆ ಜೋಳ ತಗೊಳ್ಳೋಣ ಎಲ್ಲ ಗುನಿ ಜೋಳ ಕೊಡ್ತಾರ ಮತ್ತೆ ಅದೇನಂತಾರಲ್ಲ ಮಣ್ಣಿನ ತಮಾಷೆ ಬರ್ತೈತಿ ಕುಂಬಾರಿ ಕೊಡ್ಬೇಕಂತ ಇಟ್ಟಿರ್ತಾರೆ ನಂತೀನಿ ಕೇರಿ ಮುಂದಿನ ಗುನಿ ವಸ್ತು ತೆಗೆದು ಇಟ್ಟಿರ್ತಾರ ಅವಾಗ ಕೊಡ್ತಾರ ಏವ ಎಂತ ಹೇಳ್ತೀವ ಅಲ್ಲ ಯಾರು ಹಂಗೆ ಕೊಡ್ತಾರನ ಯವ್ವ ನೀ ಏನು ಹೇಳ್ಬೇಡವ ಯವ್ವ ಸಂಗವಕ್ಕ ತಗೊಂಡವ್ರು ನಾವಿದ್ದೀವಿ ನಮಗೆ ಗೊತ್ತೈತಿ ಅಲ್ಲ ಈಗ 2 ವರ್ಷದ ಹಿಂದೆ ಹಿಂಗ ಮಾಡಿದ್ರು ಅರ್ಧಕ್ಕೆ ಒಂದು ಚೀಲ ಜೋಳ ಬಂದಿದ್ದು ಒಂದು ಚೀಲ ಜೋಳದಾಗ ಏನಂದ್ರೆ ಅರ್ಧ ಚೀಲ ಬರೀ ಗುಣಿನ ಅವೇನು ಕುಟ್ಟಿ ಮಾಡಿ ಕೇರಿ ಮಾಡೋದ್ರಾಗ ಸಾಕಾಕೈತಿವ ಇವ ಎದಕ್ಕೆ ಬೇಕಾಯವ ಅದಕ್ಕೆ ಬೇಡ ಕಿರಿಕಿರಿ ಜೋಳನೂ ತಗೊಳ್ಳೋದು ಬೇಡ ಗೋಧಿನೂ ತಗೊಳ್ಳೋದು ಬೇಡ ತಗ ಸುಮ್ಮ ರೊಕ್ಕ ಕೊಡೋಣ ಅಂತ ಹೇಳಿ ಅದಕ್ಕೆ ಈಗ 2 ವರ್ಷ ಆಯ್ತು ನೋಡುವ ರೊಕ್ಕಕ್ಕೆ ಕೊಡಕತ್ತೀವಿ ನಾವು ಇರವಕ್ಕ ಅದೇನು ಮನ್ಯಾಗ ಅಯ್ಯ ಬಾರಲ್ಲ ತಕ್ಕ ಇದೀನಲ್ಲ ಇಲ್ಲ ಬಾ ಇರವಕ್ಕ ಲಘುನ ನಮಗೆ ಒಂದು ಜೋಡಿ ಎತ್ತು ಕೊಡ ಇವ ಟೈಮ್ ಆಗೈತಿ ನೆನಪು ಹೋಗಿತ್ತು ನನಗೂ ಕೆಲಸ ಇದ್ವು ಅದಕ್ಕೆ ಒಂದು ಜೋಡಿ ಕೊಡ ಇವ ಅವತ್ತು ಮುಗ್ತೈತಿ ಅಯ್ಯ ಬಾ ಕೊಡ್ತೀನಿ ಬಾ ಯವ್ವ ಮೊದಲು ನಾ ಬಂದೀನಿ ನನಗೆ ಕೊಡು ಆಮೇಲೆ ನೀವು ಊರು ಮಂದಿ ಕೊಡ್ಕೊತ ಕುಂದ್ರು ಆತವ ಇರವಕ್ಕ ಮೊದಲ ದೊಡ್ಡ ಆಫೀಸರ್ ಬಂದಾರಿರಲಿ ಆಫೀಸರಿಗೆ ಕೊಟ್ಟು ಕಳಿಸು ಆಮೇಲೆ ನಾನು ತಗೋತೀವತ್ತ ನಾ ಏನು ನಿನಗೆ ಆಫೀಸರ್ ಅಂತ ಹೇಳಿಲ್ಲ ತಗೋ ನಾ ಏನು ನಿನಗೆ ಅಂದಿನೇನ ಅಲ್ಲ ನಂಗೆ ಅಂದಿನಿ ನೀ ಯಾಕಟ್ಟು ಹೆಗರಿಗರು ಬರಾಕತ್ತೀವಿ ಅಲ್ಲ ಬೆಗ್ಗೋಡಿ ಇಲ್ಲಿ ಯಾವಾಗ ನಾನು ಬಿಟ್ರೆ ಯಾಕೆ ಸಂಗವ ಬಾಯಿಗೆ ಬಂದಂಗೆ ಮಾತಾಡ್ತೀನಿ ಬೆಗ್ಗೋಡಿ ನೀ ಇದ್ದಿರ್ಬೇಕು ನೋಡು ಊರು ಬೆಗ್ಗೋಡಿ ಅಲ್ಲ ನಾ ಏನು ಬಂದು ಕಿಶಿಂದ್ರೆ ನೀನು ಕೊಡ್ಲಾರ್ದ ನನಗೆ ಕೊಡೋತಿ ನಿಂತಿದ್ದೇನೆ ನಾ ಕೇಳೀನಿ ನೀ ಯಾಕಟ್ಟು ಹಾರ್ಯಾರು ಬರಾಕತ್ತೀವಿ ಊರು ಮಂದಿ ಕೊಡು ಆ ಮಂದಿ ಕೊಡು ಈ ಮಂದಿ ಕೊಡು ನೀ ಯಾವಕ್ಕೆ ಅದನ್ನೆಲ್ಲ ಹೇಳಕ್ಕ ಎಲ್ಲ ತಕ ಬಿಡ ಎದಕ್ಕೆ ಜಗಳ ಮಾಡ್ತೀವಿ ಇಬ್ಬರಿಗೂ ಕೊಡ್ತೀನಿ ತಗೋರ್ಲ ಅದೇನು ದೊಡ್ಡ ಇದೇನು ಕೊಡುವ ನಮ್ಗೆ ಒಂದು ಜೋರು ಕೊಡು ಹೋಗ್ತೀನಿ ನಾನು ಸುಮ್ಮನೆ ಏನದಂದ್ರೆ ಮಂದಿ ಬಟ್ ನಮ್ಮ ನೋಡಿದ್ರೆ ಜಗಳ ಆಡಲಿಲ್ಲ ಅಂದ್ರೆ ತಿಂದಿದ್ದು ಕರಂಗಿಲ್ಲ ಅವರಿಗೆ ಹೊಟ್ಟಾಕ ಗುಡು ಅಂತೈತಿ ಅದಕ್ಕೆ ಮತ್ತೆ ನಾನು ನೋಡಿದ್ರೆ ಜಗಳಕ್ಕೆ ಬರ್ತಾರೆ ಎಲ್ಲ ರಂಡ್ಯಾರು ಭಾಳ ಹೆಚ್ಕೊಂಡಾರ ಈಗ ಊರಾಗ ಏನು ಹೇಳಬಾರ್ದವ್ರದ್ದು ಇಲ್ಲೋಡ ಸಂಗವ ನೀನ ಬಾಯಿಗೆ ಬಂದಂಗೆ ಮಾತಾಡ್ಬೇಡ ಮತ್ತೆ ಹೇಳತ್ತೀನಿ ನಾನು ಬಾಯಿಗೆ ಗಡಿಸ್ತೀನಿ ನಿನಗೆ ಅಲ್ಲ ನೀನು ಅಂದಾಗ ಆಡಿದ್ನೆ ಏನು ಮಾಡಿದ್ದೀನಿ ನಾನು ತೊಗೊಂಡು ಹೋಗೋಣ ಅಂತ ಬಂದೀನಿ ನೀನೇನ ನನ್ನ ಪರ್ಸೆಂಟಂಗೆ ಸವೈದು ಯಾವಾಗ ನೋಡಿದ್ರು ಜಗಕ್ಕ ನಿಂತಿರ್ತೀಯಲ್ಲ ಏನೇನ ಮಾರಾಯ ಮಾಡಿ ಸಿಗಿಸ್ಲಿ ಅದಕ್ಕೆ ಒಂದು ಸೊಸಿನ ಹೊರಗೆ ಹಾಕಿ ಇನ್ನೊಂದು ಸೊಸಿನ ಕರ್ಕೊಂಡು ಬಂದು ಆಕಿನ ಕೈಯನ್ನು ಹೆಟ್ಟಿಸ್ಕೊಳಕತ್ತೀರಿ ಈಗ ಬಂದಾಳಿಲ್ಲ ನಾಟಕ ಮಾಡಕ್ಕೆ ನನ್ನ ಮುಂದಾನ ಸೊಮ್ಮನಿಂದ್ರೆ ನೀ ಈಗ ಭಾಳ ಮಾತಾಡಿದ್ರೆ ಮತ್ತೆ ಏನಿಲ್ಲ ಮಾತಾಡ್ತಾ ನಿಂದು ಏನು ಆಗದಕ್ಕೆ ನನಗೆ ಬಾಯಿ ಬಂದಂಗೆ ಮಾತಾಡ್ತೀನಿ ನೀನು ಯಾವಾಗ ನನಗೆ ಹೊಡ್ಯಾಕೆ ಯಾ ಸೊಸಿ ಹೊಡೆದ ನನಗೆ ಇಲ್ಲಾರ್ದ ಮಾತಾಡ್ತೇನೆ ನೀನು ಯವ್ವ ಸಂಗವಕ್ಕ ಹೋಲ್ ಬಿಡ ಕೂಡಿ ಎದಕ್ಕೆ ಜಗಳ ಮಾಡಕತ್ತಿ ಸಣ್ಣ ಮಾತಿಗೆ ನೀನು ಅಲ್ಲ ಎತ್ತು ಯಾಕೆ ಬಂದಿದಿ ಎತ್ತೊಯ್ಯಿ ಸುಮ್ಮನೆ ಯಾಕೆ ಜಗಳ ಮಾಡ್ತೀರಿ ಮಂದಿ ಬರೋರು ನಮ್ಮ ಮನೆಗೆ ನೀವು ಮನ್ಯಾಗ ನೀನು ಜಗಳ ಮಾಡಿಬಿಡ್ತಾಗ ಹೊರಗೆ ಹೋಗಿ ಮಾಡ್ಕೊಡ್ಬೇಕಂದ್ರೆ ಅಯ್ಯ ಆತ ಹೇಳು ನಾ ಏನು ನಿಮ್ಮ ಮನೆಗೆ ಜಗಳ ಮಾಡಕ್ಕೆ ಬಂದಿನೇನ ಸುಮ್ಮನೆ ಮತ್ತೆ ಎತ್ತು ಯಾಕೆ ಬಂದಕ್ಕೆ
ಚಲೋ ಅದಿದ್ದು ಕುಡಿಯವ ಅಣ್ಣಂಗೆ ಎಷ್ಟು ರೂಪಾಯಿ ಅವ ಅಯ್ಯ 100 ರೂಪಾಯಿ ಜೋಡಿ ಏ ನನ್ನ ಕುರ್ಮ ಏನು ಎತ್ತು ಕೊಡಕತ್ತಿದಿ ಏನು ಕರೆ ಕರೆ ಎತ್ತು ಕೊಡಕತ್ತಿ ಅವ ನೀನು ಮಣ್ಣೆ ತೊಯಕ್ ಬಂದಿನ ತಂಗಿ ನಾನು 100 ರೂಪಾಯಿ ಜೋಡಿ ಅಂತೀರ ನೀ ಏನಂತದ ಸಂಗಕ್ಕ ನಾವು ಮಣ್ಣು ಇವಾಗ ಖರೀದಿ ತರಬೇಕಾಗಿತ್ತವ ಎಲ್ಲಿ ಚಲೋ ಮಣ್ಣು ಸಿಗುದಿಲ್ಲ ಮಣ್ಣು ತಂದು ಕುತ್ತು ನಡ ನೋಸ್ಕೊಂಡು ಮಾಡ್ಬೇಕಲ್ವ ನಾವು ಅವೇನು ಎತ್ತುಗಳೇನು ಹಂಗ ಹಾಕವನ ಮಣ್ಣು ಹದ ಮಾಡ್ಕೋಬೇಕಂದ್ರೆ ಎಟ್ಟು ಮೈ ಕೈ ಬ್ಯಾನ್ ಆಕೈತಿ ಗೊತ್ತಿತ್ತೇನ ನಿನಗೆ ಎಲ್ಲ ಸುಮ್ ಬರುದಿಲ್ಲವ ಎತ್ತುಗಳು ಇರವಕ್ಕ ನಾನು ಮನೆ ರೊಕ್ಕ ಕೊಟ್ಟು ಹೋಗಿದ್ನಲ್ವ ನಿನಗೆ ನಮಗೊಂದು ಜೋಡು ಕೊಡು ಬಸವರಿಗೊಂದು ಜೋಡು ನೋಡ್ಬೇಕ ಆಕಿನೂ ರೊಕ್ಕ ಕೊಟ್ಟಾಳತ್ತಲ್ಲ ನಿನಗೇನ ಅದಕ್ಕೆ ಇಬ್ಬರಿಗೆ ಒಂದೊಂದು ಜೋಡು ಕೊಟ್ಟು ಬಿಡುತ್ತಾಗ ನಾನು ಹೋಗ್ತೀನಿ ಏ ಹೌದು ಬಾಯವ್ವ ಬಸವಕ್ಕನು ರೊಕ್ಕ ಕೊಟ್ಟಿದ್ಲ ಕೊಡ್ತೀನಿ ತಡಿ ಇಬ್ಬರಿಗೆ ಒಂದೊಂದು ಜೋಡು ಕೊಡ್ತೀನಿ ತಡಿ ಏ ಇರವ ಅಲ್ಲ ಮೊದಲು ಬಂದಕ್ಕೆ ನಾ ಇದ್ದೀನಿ ನಾ ಇಲ್ಲಿಂದ ಕೇಳಾಕತ್ತೀನಿ ಯಾಕೆ ಕೊಡ್ತೀನಿ ಅಂತಿಲ್ಲ ನೀನು ಅಲ್ಲ ಎಟ್ರ ತಟ್ಟಬ್ರು ಬಂದಿತ್ತೇವ ನಿನಗೆ ಏ ಸಂಗವಕ್ಕ ಹಂಗ್ಯಾಕೆ ಮಾತಾಡ್ತೀವಿ ಅಲ್ಲ ಆಕಿ ಮನೆಯಿಂದ ರೊಕ್ಕ ಕೊಟ್ಟು ಹೋಗ ಕೊಡ್ತೀನಿ ಅಂತ ಹೇಳಕತ್ತೀನವ ನೀನ ವ್ಯಾಪಾರ ಮಾಡಿದ್ರೆ ಕೈದಿದ್ದಿ ಮತ್ತೆ ನೀನು 100 ರೂಪಾಯಿಕ 150 ರೂಪಾಯಿಕ 50 ರೂಪಾಯಿ ಅಂತ ಹೇಳ್ಕಿಸಿಂದ್ರೆ ಈಗವ ಸುಮ್ಮನೆ ನಮ್ಮ ಮುಂದೆ ಇದು ಇಲ್ಲವ ತಗೋ ಬಾಲ ಅಂದ್ರೆ ಬಿಟ್ಕೋ 100 ರೂಪಾಯಿ ಕಡಿಮೆ ಇಲ್ಲ ನೋಡುವ ನಾ ಎಲ್ಲರಿಗೂ 100 ರೂಪಾಯಿ ಕೊಡ್ತೀನಿ ಈಗ ನಿನ್ಗೆ ಒಬ್ಬಕ್ಕೆ ಕಡಿಮೆ ಕೊಟ್ರೆ ನಾಳೆ ಊರ್ ಮಂದೆಲ್ಲ ನನಗೆ ಅಂತಾರ ಆಕೆಗಾದ್ರೆ ಕಡಿಮೆ ಕೊಟ್ಟು ನಮಗಾದ್ರೆ ಹೆಚ್ಚು ಕೊಟ್ಟಿ ಅಂತ ಹೇಳ್ಕಿಸಿಂದ್ರೆ ಯಾರಿಗೂ ನಾ ಕಡಿಮೆ ಕೊಟ್ಟಿಲ್ವ 100 ರೂಪಾಯಿ ಬಿಟ್ಟು 100 ರೂಪಾಯಿಗೆ 1 ರೂಪಾಯಿ ಕಡಿಮೆ ಕೊಟ್ಟಿಲ್ಲ ನಾ 100 ರೂಪಾಯಿ ನೋಡುವ ಇವ ಭಾರಿ ಆಯ್ತು ಬಿಡುವ ಇದೇನು ಅಲ್ಲ ಸಂಗವಕ್ಕ ನೀನು ಒಂದು ಬರಿ ತುಪ್ಪ ಕೊಟ್ಟಾಗ ಒಂದು ರೇಟ್ ಇರ್ತೈತಿ ಇನ್ನೊಂದು ಬರಿ ತಗೊಳಕ್ ಹೋದ್ರೆ 100 ರೂಪಾಯಿ ಹೆಚ್ಚಿಗೆ ಮಾಡಿರ್ತೀವಿ ಅಂತದ್ರಾಗ ಮತ್ತೆ ನಾವು ವರ್ಷಕ್ಕೊಮ್ಮೆ ಮಾರೋರು ಮತ್ತೆ ನಾವೇನು 20 ರೂಪಾಯಿ 30 ರೂಪಾಯಿ ಮಾರಕತ್ತೇನೆ ನಮಗೂ ಮನೆ ತ್ರಾಸ ಐತಿ ಬಯವ ವರ್ಷಕ್ಕೊಮ್ಮೆ ಬರೋ ಹಬ್ಬಿದು ತಗೋರವ ತಗೋವಲ್ಲ ಅಂದ್ರೆ ಬಿಟ್ಕೋ ಕಡಿ ನಾನೇನು ಜೋಡಿ ಮಾಡೋದಿಲ್ಲ ನಾನು ಹೇಳ್ಬೇಕು ಕೊಡು ಇನ್ನೇನು ಮಾಡೋದೈತಿ ಮತ್ತೆ ಇರೋದ ಒಂದು ಕುಂಬಾರ ಮನಿ ಮತ್ತೆ ನೀನು ಬಲ್ ತಗೊಳ್ಳಾರ್ದೆ ಯಾರು ಬಲ್ ತಗೋತಾರ ಅದಕ್ಕೆ ಮಾಡ್ತೀನಿ ಮತ್ತೆ ನೀನು ಕೊಡು ಇನ್ನೇನು ಮಾಡಕತ್ತೈತಿ ಅಯ್ಯ ಏನು ಜಬರ್ದಸ್ತಿ ಮಾಡ್ತಾ ಹೊರಕೇನೆ ನನ್ನ ಮಲ್ಲಿ ಬಿಡೋರ ತಗೊಳ್ಳಿಲ್ಲ ಅಂದ್ರೆ ಅಲ್ಲ ಹೋಗು ಹೊಲಕ್ಕೆ ಹೋಗು ಮಣ್ಣು ತಗೊಂಬ ಮಾಡು ನೀನ ಮಾಡ್ಕಿಸಿದ್ರೆ ಪೂಜೆ ಮಾಡ್ಕೋ ಯಾರು ಬೇಡ ಅಂತಾರೆ ನಿನಗೆ ಇದೇನು ಹೇಳ್ತಾರಲ್ಲ ಅದು ನಾ ಏನು ಇದಕ್ಕೆ 1000-2000 ರೂಪಾಯಿ ಕೊಟ್ಟು ಮಾರಕತ್ತೀನಿ ಅನ್ನೋ ಅಷ್ಟು ಹೇಳಕತ್ತಿಲ್ಲ ನೀನು ಅವೆಲ್ಲ ಮಾತಾಡಕ್ ಹೋಗ್ಬಿಡವ ನೀನು ತಗೋಬಲ್ಲ ಅಂದ್ರೆ ಬಿಟ್ಕೋ ಕಡೆ ಏ ಇರವಕ್ಕ ನಾನು ಹೊತ್ತಕೈತಿವ ಕೊಡುವತ್ತಾಗ ನಾ ಏನೋ ನೀರು ತರಕ್ಕೆ ಹೋಗ್ಬೇಕು ಕೊಡ್ತೀನಿ ತಡಿ ನನಗ ಈಗೇನು ತಗೊಳ್ಳೋದಕ್ಕೆಲ್ಲ ಬಿಡೋಕೆಲ್ಲ ಕಡೆ ತಡಿ ಈಗಿನ ಜೋಡಿ ಕೂತ್ರೆ ಯಾವುದೂ ಆಗೋದಿಲ್ಲ ಸೊಮ್ಮ ಈಗಿನ ಮುದತ್ತಾವಾಗ ಮಣ್ಣು ಎತ್ತರ ಕೊಟ್ಟು ಕಳಿಸ್ತೀನಿ ಅತ್ತಾಗ ಆಮೇಲೆ ಬೇಕಂದ್ರೆ ಈಗಿನ ಜೋಡಿ ಮಾತಾಡ್ತೀನಿ ಈಗ ರತ್ತಕ್ಕ ತಗೋ ನಿನಗೆ ಎರಡು ಈಕಿ ಬಸವಕ್ಕ ಗ್ಯಾಡ್ ನೋಡು ಬಸವಕ್ಕ ಹೇಳಿ ಕೊಟ್ಟಿನ ಅಂತ ಹೇಳ್ಕಿಸಿದ್ರಿ ಆತು ಹೇಳುವ ಹೇಳ್ತೀನಿ ತಗೋ ಹೋಗಿನ ಮನೆ ಮುಂದೆ ಹೋಗ್ತೀನಿ ಕೊಟ್ಟ ಹೋಗ್ತೀನಿ ಆಕಿನ ಹೇಳಿದ್ಲ ಮುಂಜಾನೆ ಎತ್ತರಕ್ಕೆ ಹೋದಂದ್ರೆ ನಾನು ಒಂದೆರಡು ತೊಗೊಂಡು ಬರುವ ಹೇಳಿ ನಕಿಗೆ ತಂದಿದ್ನಲ್ಲ ಅದಕ್ಕೆ ಕೇಳಿದ್ನವ ಕೊಟ್ಟು ಹೋಗ್ತೀನಿ ತಗೋ ಹೇಳ್ತೀನಿ ತಗೋಕಿ ಆತೋರ್ವ ಬೇಷ್ ಆತ ಇಲ್ಲಾಂದ್ರೆ ನಾನು ಹೋಗ್ಬೇಕಾಗಿತ್ತು ಆಕಿನ ಮನೆಗೆ ಅದಕ್ಕೆ ಚಲೋ ಆತ್ ತಗೊಂಡು ನೀನು ಹೋಯ್ತಿದ್ದು ಆತ್ವನ ಬರ್ತೀನಿ ಟೈಮ್ ಆಕೈತಿ ನನಗೆ ಅಲ್ಲ ಇರ್ಬೇಕ ಇವಾನ ಎತ್ಕೊಳು ಹ್ಞೂನವ ಅವ ನೋಡು ಅಲ್ಲ ಈಗೀಗತ್ತ ಸಣ್ಣ ಮಾಡಿದಿ ಏನು ಎಲ್ಲರಿಗೂ ಹಿಂಗೆ ಮಾಡಿದಿ ಎತ್ಕೊಳು ಅಯ್ಯ ಎಲ್ಲರಿಗೂ ಒಂದ ನಮೂನಿ ಮಾಡ್ತಾರೆ ಬೇರೆ ಬೇರೆ ಮಾಡ್ತಾರೆ ನೀ ಎತ್ಕೊಳು ಈಗ ಎತ್ತು ತಗೊಂಡಂಗ ಅದು ಆದಂಗ ಅದ ಇರ್ಬೇಕ ಎತ್ಕೊಳು ಜಗಲಿ ಮ್ಯಾಗಿಟ್ರೆ ಕಾಣಂಗಾರ ಮಾಡ್ಬೇಕಿಲ್ಲ ಎಟ್ರ ಸಣ್ಣ ಮಾಡಿದಿ ಏನಕತಿ ಅಲ್ಲ ಈ ನಮೂನಿ ಸಣ್ಣ ಮಾಡಿದ್ರೆ ಎತ್ಕೊಳು ಜಗಲಿ ಮ್ಯಾಗಿಟ್ಟು ಪೂಜೆ ಮಾಡಿದ್ರೆ ಕಂಡರ ಕಾಣ್ತವನ ಏನಮ್ಮವ ಏನು ಮಣ್ಣಿಗೆ ಬರ ಬಂದೈತೆ ಹೆಂಗೆ ಅವ ನೋಡುವ ಭಾಳ ದೊಡ್ಡ ಮಾಡಿದ್ರೆ ಮಂದಿ ಒಯ್ಯೋದಿಲ್ಲ ಭಾಳ ದೊಡ್ಡ ಒಗ್ಯಾವ ಸಣ್ಣ ಮಾಡ್ರಿ ಅಂತಾರ ಅದಕ್ಕೆ ಈಗ 2 ವರ್ಷಕ್ಕೆ ಸಣ್ಣ ಮಾಡಕತ್ತೀವಿ ಏನು ಸಣ್ಣ ಆದ್ರೇನು ದೊಡ್ಡ ಆದ್ರೇನು ಎತ್ಗಳು ಪೂಜೆ ಮಾಡಕ್ಕೆ ನೇಮಕ್ಕೆ ಪೂಜೆ ಮಾಡಕ್ಕಿದ್ರೆ ಸಾಕಲ್ಲ ಅವು ತಗೊಂಡೆ ನೀನು ಇದು ಮಾಡ್ತೀಯನ ನೀನು ಅಲ್ಲ ಎತ್ಗಳು ತಗೊಂಡು ಹೋಗಿ ಕಳೆ ಹೊಡೆಯೋರಂಗೆ ಮಾತಾಡ್ತೀವ ತಾಯಿ ನೀರ ಇಟ್ಟು ಪೂಜೆ ಮಾಡಕ್ಕೆ ಸಣ್ಣ ಆದ್ರೇನು ದೊಡ್ಡ ಆದ್ರೇನು ಅಲ್ಲ ಇಟ್ಟು ಪೂಜೆ ಮಾಡಕಂದ್ರೆ ಏನಂತ ಜಗಲಿ ಮ್ಯಾಗ ಒಂದಿಟ್ಟು ಚಂದ್ರ ಕಾಣ್ಬೇಕಿಲ್ಲ ದೇವ್ರುಗಳು ಎತ್ಗಳು 100 ರೂಪಾಯಿ ತಗೋತೀರಿ ದೊಡ್ಡ ಮಾಡಕ್ಕಾಗೋದಿಲ್ಲನ ಸಂಗವಕ್ಕ ಸುಮ್ಮನೆ ಬಾಯಿ ಬಂದು ಮಾತಾಡಕ್ ಹೋಗ್ಬೇಡ ಈಗ ನಿನಗೆ ಬೇಕಂದ್ರೆ ತಗೋ ಒಂದಂದ್ರೆ ಬಿಡತ್ತಾಗ ಸುಮ್ಮನೆ ಬಂದು ಕಿಶಿಂದ್ರೆ ಅದು ಯಾಕೆ ಹಿಂಗ ಇದು ಯಾಕೆ ಹಿಂಗ ಅಟ್ಟ ಇಟ್ಟ ಮಾತಾಡಕ್ ಹೋಗ್ಬೇಡ ನೋಡ್ಬಾಯವ್ವ ಅಲ್ಲ ಇಡೀ ಊರ್ ಮಂದಿನೇ ಎತ್ಕೊಂಡು ಹೋಯ್ದ್ರು ಒಬ್ರು ಒಂದು ಮಾತಾಡಲಿಲ್ಲ ನಿಂದೇನ ತಾಯಿ ಕಿರಿಕಿರಿ ನನಗೆ ಮುಂಜಾನೆ ಹತ್ತದಾಗ ಹೋಗತ್ತಾಗ ಹೊತ್ತು ಮುಳುಗ ಟೈಮ್ನಾಗ ಸುಮ್ಮನೆ ಕಿರಿಕಿರಿ ಮಾಡ್ಕೊಂಡು ನಿಂದ್ರಬೇಡ ಈಗ ಬೇಕಂದ್ರೆ ತಗೋ ಬಂದಂದ್ರೆ ಬಿಡುವತ್ತಾಗ ನಾ ಏನು ನಿನ್ಗೆ ತಗೋ ಅಂತ ಹೇಳಿ ಜೋರಿ ಮಾಡಕತ್ತಿಲ್ಲಲ್ಲ ಏನಕ್ಕೆ ಸುಮ್ಮನೆ ಕಿರಿಕಿರಿ ಮಾಡ್ಕೊಂಡು ನಿಂತಿಯತ್ತಾಗ ಅಲ್ಲ ಇಡೀ ಊರ್ ಮಂದಿನೇ ತಗೊಂಡು ಹೋಗ್ಯಾರ ಒಬ್ರು ಎತ್ತು ಹೆಸರಿಟ್ಟಿಲ್ಲ ಎಲ್ಲರೂ ಎಷ್ಟು ಚಂದಾಗ್ಯಾವ ಸಣ್ಣ ಎತ್ತುಗಳು ಚಂದಾಗ್ಯಾವ ಅಂತ ಹೇಳೋಗ್ಯಾರ ಮುಂದಿನ ವರ್ಷ ಹಿಂಗ ಮಾಡ್ಕೊಡ್ರಿ ಅಂತ ಹೇಳೋಗ್ಯಾರ ನೀ ನೋಡಿದ್ರೆ ದೊಡ್ಡ ಮಾಡ್ಬೇಕು ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂತ ಹೇಳ್ಕಿಸಿದ್ರೆ ಅಲ್ಲ 100 ರೂಪಾಯಿ ಕೊಡಕೋತ ಯಾರಿಲ್ಲ ಮತ್ತೆ ಎತ್ತುಗಳು ನೋಡಿದ್ರೆ ಅಂಥವು ಬೇಕು ಇಂಥವು ಬೇಕು ಚಲೋ ಇದೆಯವ ಇವ ತಾಯಿ ಹೋಗತ್ತಾಗ ಸುಮ್ಮನೆ ತಲೆ ತಿನ್ಬೇಡ ನನಗೆ ಅಲ್ಲ ಎತ್ತು ಮಾಡಿ ಮಾರ ನಿನಗೆ ಇಟ್ಟು ಸೊಕ್ಕಿರ್ಬೇಕಾದ್ರೆ ಮತ್ತೆ ರೊಕ್ಕ ಕೊಟ್ಟು ತಗೊಳಕ್ಕೆ ನಾನು ನನಗಿರ್ಬಾರ್ದೇನೆ ಮತ್ತೆ ಏನು ಊರಾಗ ಒಬ್ಬಕ್ಕೆ ಮಾರಕತ್ತಿ ಹೇಳಿ ಅಟ್ಟು
ಹಗಲೆಲ್ಲ ಅದೇ ಕೇಳ್ಕೊತ ಏನು ಅನೇನ ವೈದ್ ಹೆಂಗ್ಸ ಜಗತ್ನಾಗ ಇಲ್ಲಾರ್ದಕ್ಕೆ ನೀವು ಇದ್ದೀನಿ ನೋಡುವೆ ಅವ್ವ. ಹೌದೌದು, ನಾನು ಇದೀನಿ ಜಗತ್ನಾಗ ಇಲ್ಲಾರ್ದಕ್ಕೆ. ಈಗೇನು ನೀ ಕೊಡಕ್ಕೆ ಕೊಲ್ಲಾರಕ್ಕೆ 30 ರೂಪಾಯಿ ಕೊಡ್ತೀನಿ ನೋಡುವ ನಾನು. ಯವ್ವ ಸುಮ್ ಹೋಗತ್ತ, ಸುಮ್ಮನೆ ತಲೆ ಸಿನಿಮಾ ನಾನು ಬಂದಾಳಿ 30 ರೂಪಾಯಿ ಕೊಡ್ತಾತ 30 ರೂಪಾಯಿ. ಅಲ್ಲ ನಾನು 100 ರೂಪಾಯಿ ಕೊಡ್ತೀನಿ ಅಂತ ಕೇಳ ತುಪ್ಪ ಕೊಡು ಅಂದ್ರೆ ಕೊಡ್ತೀಯನ ನೀನು? ಕೊಡುದಿಲ್ಲ. ಹಂಗ ಇದನು ಹೋಗತ್ತಾಗ 30 ರೂಪಾಯಿ ಆಯ್ತು 30 ರೂಪಾಯಿ ಹೋಗಿ ನಿನ್ನ ಮನ್ಯಾಗ ನಿನ್ನ ಮಾಡ್ಕೊಂಡು ಕಿಸಿ ಪೂಜೆ ಮಾಡು. ಅಯ್ಯೋ ಹೋಗ್ತೀನಿ ತಗೋ, ಏನು ನಿನ್ನ ಒಬ್ಬಗೆ ಬರ್ತೈತಿ ನೋಡಿ, ಎತ್ತ ಮಾಡಕ್ಕೆ ಯಾರಿಗೂ ಬರುದಿಲ್ಲ ನೋಡು. ಅಲ್ಲ ನಮ್ಮ ಗುಂಡಾಗ ಹೇಳಿದ್ರೆ ನಮ್ಮ ಗುಂಡನೇ ಮಾಡ್ಕೊಡ್ತಾನೆ, ತಗೊಳು, ನಿನ್ನೇನು ಭಾಳ ದೊಡ್ಡದು. ಹೋಗು ಆತ ತಗೋರಿ. ಹೋಗು, ನಿಮ್ಮ ಗುಂಡನ ಕೈಲೇನೆ ಮಾಡಿಸ್ಕೊ, ಇಲ್ಲ ನೀ ಯಾರ ಮಾಡ್ಕೊ, ಇಲ್ಲ ನಿನ್ನ ಗಂಡಗಾರ ಹೇಳ್ಕೊ, ಹೋಗು ಮಾಡ್ಕೊ. ನಿನ್ನ ಮನ್ಯಾಗ ನೀ ಎತ್ಕೊಂಡು ಮಾಡ್ಕೊಂಡು ಪೂಜೆ ಮಾಡ್ಕೊ. ಸುಮ್ಮನೆ ನನ್ನ ಮನ್ಯಾಗ ಬಂದು ಜಗಳ ಮಾಡಕ್ಕೆ ಹೋಗ್ಬೇಡಿ ಈಗ, ಹೋಗು. ಅಯ್ಯೋ ಹೊಕ್ಕಿನ ಹೇಳು, ನೀ ದೊಡ್ಡದು ಕರೆ ಎತ್ಕೊಂಡು ಕೊಟ್ಟಂಗೆ ಮಾಡಕತ್ತಾಳ ಏನು ಬೇಕಾಡಿ ಹೆಂಗೆ ಸರ್ ಇದು ಬರೀ ಇದಾಗಿಸಿದ್ದು. ತಂದಾದ್ರೆ ಎಲ್ಲ ಕರೆಕ್ಟ್ ಇರಬೇಕು, ಮಂದಿಗಾದ್ರೆ ಅಟ್ಟ್ಯಾಕ ಇಟ್ಟ್ಯಾಕ ಹಂಗ್ಯಾಕ ಹಿಂಗ್ಯಾಕ ಎಲ್ಲಿಂದ ಬಂದು ಗಂಟು ಬಿಡಾಳ ನಿಕ್ಕಿ. ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗಿದಿರಿ? ಎಲ್ಲರೂ ಆರಾಮಿದಿರತ್ ನಾ ಅನ್ಕೋತೀನಿ ರೀ. ಎಲ್ಲರಿಗೂ ಮಣ್ಣೆತ್ತಿನ ಶುಭಾಶಯಗಳು ರೀ. ನಿಮ್ಮ ಮನ್ಯಾಗ ಮಣ್ಣೆತ್ತು ಇಟ್ಟು ಪೂಜೆ ಮಾಡ್ತೀರಿ ಏನು ಹೆಂಗೆ ರೀ ಅಂತ ಹೇಳ್ರಿ. ಹಂಗೆ ನಿಮ್ಮ ಊರಾಗ ಮಣ್ಣೆತ್ತು ನೀವು ಎಲ್ಲಿಂದ ತೊಗೊಬರ್ತೀರಿ? ಕುಂಬಾರ ಮನೆ ತರ್ತೀರಿ, ನೀವೇ ಮಾಡ್ತೀರಿ? ಮತ್ತು ಎತ್ಗಳು ಡಿಸೈನ್ ಆಗಿ ಮಾಡ್ತೀರಿ ಏನು ಪ್ಲೇನ್ ಆಗಿ ಇಡ್ತೀರಿ? ಎಲ್ಲ ಕಮೆಂಟ್ ಮಾಡಿರಿ. ಮಣ್ಣೆತ್ತು ನಮಸಿ ಯಾರ್ಯಾರು ಆಚರಿಸ್ತೀರಿ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ಕೊತ ಇವತ್ತಿನ ವಿಡಿಯೋನ ಮುಗಿಸ್ತೀನಿ ರೀ. ದಯವಿಟ್ಟು ನನ್ನ ವಿಡಿಯೋನ ಯಾರ್ಯಾರು ಮೊದಲು ಟೈಮ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಲೈಕ್ ಮಾಡಿರಿ. ನೀವು ಲೈಕ್ ಮಾಡೋದ್ರಿಂದ ಏನಾಕತ್ತೆ ಅಂದ್ರೆ ನನಗೂ ಒಂದು ಖುಷಿ ಆಕೈತಿ, ಇನ್ನೂ ವೀಡಿಯೋಗಳು ಮಾಡಬೇಕು ಅಂತ ಅನಿಸ್ತೈತೆ ರೀ. ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಶೇರ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಜೊತೆನೂ ಅಂತ ಹೇಳ್ತಾ ಮಣ್ಣೆತ್ತಿನ ಅಮಾವಾಸ್ಯೆ ಶುಭಾಶಯಗಳು. ನೀವು ನಿಮ್ಮ ಮನ್ಯಾಗ ಮಣ್ಣೆತ್ತಿನ ಅಮಾವಾಸ್ಯೆ ಹೆಂಗೆ ಆಚರಿಸ್ತೀರಿ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಕೊನೆಗೊಳಿಸ್ತೀನಿ ರೀ. ಧನ್ಯವಾದ.